ಒಬ್ಬ ವಿದ್ಯಾರ್ಥಿ 4 ದಿನದಲ್ಲಿ ಪೂರ್ತಿ ಸಿಲೆಬಸ್ ಕಂಪ್ಲೀಟ್ ಮಾಡ್ತಾನೆ ಮತ್ತು ಟಾಪರ್ ಆಗ್ತಾನೆ. ಆದ್ರೆ ಇನ್ನೊಬ್ಬ ವಿದ್ಯಾರ್ಥಿ 40 ದಿನ ಓದಿದ್ರೂ ಫೇಲ್ ಆಗ್ತಾನೆ. ಅಂದ ಹಾಗೆ ಇಲ್ಲಿ ಸ್ಪೀಡ್ ಎಲ್ಲ ಬದಲಾಗಿ ಸಿಸ್ಟಮ್ ಮ್ಯಾಟರ್ ಆಗತ್ತೆ. ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ ಇಂತಹ 5 ಸ್ಟೆಪ್ ಸಿಸ್ಟಮ್. ಇದರಿಂದ ನಿಮ್ಮ ಸ್ಟಡಿ 3x ಸ್ಪೀಡ್ ಆಗತ್ತೆ, ಯಾವುದೇ ರೀತಿಯ ಅಡೆತಡೆ ಇಲ್ಲದೇನೆ. ಮತ್ತೆ ಇಂತಹದೊಂದು ಟೆಕ್ನಿಕ್ ಹೇಳ್ತೀನಿ, ಟಾಪರ್ಸ್ ನಿಮ್ಮಿಂದ ಬಚ್ಚಿಡ್ತಾರೆ. ಅಂದ ಹಾಗೆ ಅನೇಕ ಜನ ವಿದ್ಯಾರ್ಥಿಗಳು ನನಗೆ ಓದುವ ಮನಸ್ಸಿಲ್ಲ, ಓದಬೇಕು ಎನ್ನುವ ಆಸಕ್ತಿ ಬರ್ತಾ ಇಲ್ಲ ಅಂತಿರ್ತಾರೆ. ಒಂದು ವೇಳೆ ನಿಮಗೂ ಓದಲು ಆಸಕ್ತಿ ಬರ್ತಾ ಇಲ್ಲ, ಕಡಿಮೆ ಸಮಯದಲ್ಲಿ ಜಾಸ್ತಿ ಇಫೆಕ್ಟಿವ್ ಆಗಿ ಓದುವುದು ಹೇಗೆ ಎಂದು ಯೋಚನೆ ಮಾಡ್ತಾ ಇದ್ರೆ ನೀವು ಸರಿಯಾದ ವಿಡಿಯೋ ಅನ್ನು ಆಯ್ಕೆ ಮಾಡಿದ್ದೀರಾ. ಏಕೆಂದರೆ ಈ ವಿಡಿಯೋ ನೋಡಿದ ನಂತರ ನೀವು ಯಾವತ್ತೂ ಹೇಳೋದಿಲ್ಲ ನನಗೆ ಓದಲು ಆಸಕ್ತಿ ಇಲ್ಲ, ಓದಲು ಮನಸ್ಸು ಬರ್ತಾ ಇಲ್ಲ ಎಂದು. ಆದರೆ ಒಂದು ಮಾತು ನೆನಪಿರಲಿ, ನಾ ಏನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದನ್ನ ನೀವು ಖಂಡಿತವಾಗಿಯೂ ಫಾಲೋ ಮಾಡ್ಬೇಕಾಗತ್ತೆ. ಅವಾಗಲೇ ಏನಾದರೂ ಬದಲಾವಣೆ ಕಾಣೋದಕ್ಕೆ ಸಿಗುತ್ತೆ. ಇಲ್ಲ ಅಂದ್ರೆ ಅದೇ ಆಗತ್ತೆ ಮುಂಚೆ ಆಗಿರೋದು. ನೋಡಿ, ನೀವು ನಿಮ್ಮ ಅಭ್ಯಾಸಗಳನ್ನು ಬದಲಾವಣೆ ಮಾಡಲಿಲ್ಲ ಅಂದ್ರೆ ಏನು ಬದಲಾವಣೆ ಆಗೋದೇ ಇಲ್ಲ. ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ, ಆದ್ರೆ ನೀವು ಇದನ್ನ ಫಾಲೋನೇ ಮಾಡಲಿಲ್ಲ ಅಂದ್ರೆ ಮತ್ತೆ ನೀವು ಅದೇ ಪ್ರಶ್ನೆ ಕೇಳ್ತೀರಾ, ಸರಿಯಾದ ಮನಸ್ಸಿನಿಂದ ಹೇಗೆ ಓದಬೇಕು, ಕಡಿಮೆ ಸಮಯದಲ್ಲಿ ಜಾಸ್ತಿ ಸ್ಟಡಿ ಹೇಗೆ ಮಾಡಬೇಕು ಅನ್ನೋದು. ಅದಕ್ಕೆ ನಾ ಏನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಅದನ್ನ ಧ್ಯಾನದಿಂದ ಕೇಳಿ ಮತ್ತೆ ಅದನ್ನ ಫಾಲೋ ಸಹ ಮಾಡಿ. ನಾನು 100% ಹೇಳ್ತೀನಿ, ನಿಮಗೂ ಓದಲು ಆಸಕ್ತಿ ಬರುತ್ತೆ. ಅದಕ್ಕಾಗಿ ಈ ವಿಡಿಯೋನ 2 ಪಾರ್ಟಲ್ಲಿ ಡಿವೈಡ್ ಮಾಡಿದ್ದೇನೆ. ಮೊದಲು ಸರಿಯಾದ ಮನಸ್ಸಿನಿಂದ ಹೇಗೆ ಓದಬೇಕು ಅನ್ನೋದನ್ನು ತಿಳಿಯೋಣ. ಎರಡನೆಯದಾಗಿ ವಿಷಯವನ್ನು ಬೇಗ ಓದುವುದು ಹೇಗೆ ಅನ್ನೋದು ತಿಳಿಯೋಣ. ಹಾಗಿದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಫಸ್ಟ್ ಪಾರ್ಟ್, ಪಾಯಿಂಟ್ ನಂಬರ್ 1, ಫೈಂಡ್ ಅ ರೀಸನ್ ಟು ಸ್ಟಡಿ. ನೋಡಿ, ನಾವು ಏನೇ ಕೆಲಸ ಮಾಡ್ತಾ ಇರ್ಲಿ ಅದರ ಹಿಂದೆ ಒಂದು ಕಾರಣ ಅಡಗಿದೆ. ಉದಾಹರಣೆಗೆ ನಾನ್ ನಿಮ್ಗೆ ನಾಳೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳಿ ಅಂದ್ರೆ ನೀವು ಎದ್ದೇಳ್ತೀರಾ. ನಿಮ್ಗೆ ಬೆಳಗ್ಗೆ ಬೇಗ ಎದ್ದೇಳೋ ಅಭ್ಯಾಸವೇ ಇಲ್ಲ ಅಂದ್ರೆ ಐ ಥಿಂಕ್ ಖಂಡಿತ ಇಲ್ಲ. ಅದೇ ಒಂದು ರೀಸನ್ ಇದ್ರೆ ಅಂದ್ರೆ ನಿಮ್ಗೆ ಯಾರಾದ್ರೂ ಹೇಳಿದ್ರೆ ನೀನು ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು ಮತ್ತೆ ನಿನಗೆ 1,00,000 ರೂಪಾಯಿ ಕೊಡ್ತೀನಿ ಅಂದ್ರೆ ನೀವು 4 ಗಂಟೆಗೆ ಅಲ್ಲ, ಬದಲಾಗಿ 2 ಗಂಟೆಗೆ ಎದ್ದೇಳ್ತೀರಾ. ಇನ್ನು ಕೆಲವೊಬ್ರು ನಿದ್ದೆ ಸಹ ಮಾಡೋದಿಲ್ಲ, ಏಕೆಂದ್ರೆ ನಿಮ್ಮ ಬಳಿ ಒಂದು ಕಾರಣ ಇದೆ, ರೀಸನ್ ಇದೆ. ಇದೇ ತರ ನಿಮ್ಮ ಹತ್ತಿರ ಕೂಡ ಓದಲೇಬೇಕು ಎನ್ನುವ ಬಲವಾದ ಕಾರಣ ಇರಬೇಕು. ನಾ ಯಾಕೆ ಓದ್ಬೇಕು? ಯಾಕೆಂದ್ರೆ ನಾ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ನನ್ನ ಕನಸುಗಳನ್ನ ಪೂರ್ಣಗೊಳಿಸಬೇಕು, ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಯಾಗಿ ನಿರ್ಮಾಣವಾಗಬೇಕು, ಸಿಕ್ಕಿರುವ ಈ ಜೀವನದಲ್ಲಿ ಏನಾದರೂ ದೊಡ್ಡ ಸಾಧನೆ ಮಾಡಬೇಕು. ನೋಡಿ, ಎಲ್ಲಿಯವರೆಗೆ ನಿಮ್ಮಲ್ಲಿ ಓದ್ಬೇಕು ಅನ್ನುವ ಕಾರಣ ಇರೋದಿಲ್ಲ ಅಲ್ಲಿಯವರೆಗೆ ನೀವು ಕೇವಲ ನೆಪ ಮಾಡ್ತಾನೆ ಇರ್ತೀರಾ. ಯಾವಾಗ ನಿಮಗೆ ಬಲವಾದ ಕಾರಣ ಸಿಗತ್ತೆ ಓದಲು, ಆಗ ನೀವು ಯಾವತ್ತೂ ಹೇಳುವುದಿಲ್ಲ ನನಗೆ ಓದಲು ಮನಸ್ಸಿಲ್ಲ ಎಂದು. ಪಾಯಿಂಟ್ ನಂಬರ್ 2, ಅವಾಯ್ಡ್ ಆಲ್ ದ ಡಿಸ್ಟ್ರಾಕ್ಷನ್ಸ್. ಇವತ್ತಿನ ಜನರೇಷನ್ ಅಲ್ಲಿ ವಿದ್ಯಾರ್ಥಿಗಳು ಓದದೇ ಇರಲು ಡಿಸ್ಟ್ರಾಕ್ಷನ್ ಕೂಡ ಒಂದು ದೊಡ್ಡ ಕಾರಣ ಆಗಿದೆ. ಇಲ್ಲಿ ಡಿಸ್ಟ್ರಾಕ್ಷನ್ ಅಂದ್ರೆ ಪ್ರತಿಯೊಂದು ಆ ವಸ್ತು ನಿಮ್ಮ ಗುರಿಯಿಂದ ನಿಮ್ಮನ್ನು ದೂರ ತಗೊಂಡು ಹೋಗುತ್ತೆ. ಮತ್ತೆ 90% ಡಿಸ್ಟ್ರಾಕ್ಷನ್ಸ್ ಆಚೆ ಇರೋದಿಲ್ಲ, ಅದನ್ನ ನೀವೇ ಕ್ರಿಯೇಟ್ ಮಾಡ್ತೀರಾ. ಹೇಗೆ? ನಾನು ಏನ್ ಹೇಳ್ತೀನಿ ಕೇಳಿ. ಇತ್ತೀಚೆಗೆ ಸ್ಕೂಲ್ ಕಾಲೇಜ್ ಪ್ರಾರಂಭವಾಗಿ ನನ್ನ ಬಳಿ ಇನ್ನೂ ತುಂಬಾ ಸಮಯವಿದೆ ಓದಲು, ಕೇವಲ 1 ತಿಂಗಳಲ್ಲಿ ಪೂರ್ತಿ ಸಿಲೆಬಸ್ ಕಂಪ್ಲೀಟ್ ಮಾಡ್ತೀನಿ ಅನ್ಕೊಳ್ತೀರಾ. ಟೈಮ್ ಪಾಸ್ ಮಾಡ್ತಾ ಕಾಲ ಕಳಿತೀರಾ. ನೋಡಿ, ಇವೇ ನಿಮ್ಮ ಕೆಟ್ಟ ಅಭ್ಯಾಸಗಳಾಗಿವೆ. ನಿಮ್ಮ ಗುರಿಯಿಂದ ನಿಮ್ಮನ್ನ ದೂರ ತಗೊಂಡು ಹೋಗ್ತಾ ಇವೆ. ಮತ್ತೆ ನಿಮ್ಮ ಮೊಬೈಲ್ ಫೋನ್, ಇದರಲ್ಲಿ ಜಗತ್ತಿನ ಎಲ್ಲಾ ಒಳ್ಳೆ ಇನ್ಫಾರ್ಮೇಶನ್ ಅಡಗಿದೆ. ಅದನ್ನ ನೀವು ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಇದೊಂದು ಬ್ರಹ್ಮಾಸ್ತ್ರದ ಸಮಾನವಾಗಿದೆ. ಆದ್ರೆ ನೀವು ಇದನ್ನ ಕೆಟ್ಟದಕ್ಕಾಗಿ ಉಪಯೋಗಿಸಿಕೊಂಡ್ರೆ ಇದು ಭಸ್ಮಾಸುರನ ಸಮಾನವಾಗಿರುತ್ತೆ. ನೋಡಿ, ಮೊಬೈಲ್ ಫೋನ್ ಉಪಯೋಗಿಸಿ ನೀವು ಸರಿಯಾಗಿ ಓದಬಹುದು, ಆದ್ರೆ ನೀವೇನ್ ಮಾಡ್ತೀರಾ? ಕೆಟ್ಟ ವಿಡಿಯೋ ನೋಡ್ತೀರಾ, ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡ್ತೀರಾ, ಗೆಳೆಯರ ಜೊತೆ ಚಾಟಿಂಗ್ ಮಾಡ್ತಾ ಕಾಲ ಕಳಿತೀರಾ. ಅದಕ್ಕೆ ಈ ಎಲ್ಲಾ ಡಿಸ್ಟ್ರಾಕ್ಷನ್ ಗಳಿಂದ ದೂರ ಇದ್ರೆ, ಹಾರ್ಡ್ ವರ್ಕ್ ಮಾಡ್ತಾ ಇದ್ರೆ ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ಆಗಬಹುದು. ಮತ್ತು ನೀವು ಆ ಎಲ್ಲಾ ಡಿಸ್ಟ್ರಾಕ್ಷನ್ ಗಳಿಂದ ಪಾರಾದ್ರೆ ಓದುವುದು ಅಷ್ಟೇ ಅಲ್ಲ, ಎಂತದ್ದೇ ಕಷ್ಟದ ಕೆಲಸ ಇರ್ಲಿ ಈಸಿ ಆಗಿ ಮಾಡಿ ಮುಗಿಸುವಿರಿ. ಪಾಯಿಂಟ್ ನಂಬರ್ 3, ಡೂ 1 ಥಿಂಗ್ ಅಟ್ ಅ ಟೈಮ್. ನಾನು ಹಲವಾರು ವಿದ್ಯಾರ್ಥಿಗಳನ್ನ ನೋಡಿದ್ದೇನೆ, ಫೋನ್ ಉಪಯೋಗ ಮಾಡ್ತಾರೆ, ಇಲ್ಲ ಕಾಟಾಚಾರಕ್ಕಾಗಿ ಪುಸ್ತಕ ಹಿಡಿತಾರೆ. ಸರಿಯಾದ ಮನಸ್ಸಿನಿಂದ ಓದಿ, ಆದರೆ ಓದುವ ನಟನೆ ಮಾಡಬೇಡಿ.
ಯಾವಾಗ ಓದಲು ಕುಳಿತುಕೊಳ್ಳುತ್ತೀರಾ ಆಗ ನಿಮ್ಮ ಹತ್ತಿರ ಕೇವಲ ಪುಸ್ತಕಗಳೇ ಇರಬೇಕು, ಮೊಬೈಲ್ ಫೋನ್ ಅಥವಾ ಬೇರೆ ಯಾರೂ ಅಲ್ಲ. ಮತ್ತೆ ಒಂದೇ ಸಮಯದಲ್ಲಿ ಒಂದೇ ಕೆಲಸ ಮಾಡಿ, ಆ ಕೆಲಸದ ಮೇಲೆ ಪೂರ್ತಿ ನಿಮ್ಮ ಧ್ಯಾನವನ್ನು ಕೇಂದ್ರೀಕರಿಸಿ. ಈ ಮಾತು ಹೇಗೆ ಅನ್ವಯ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ವಿಷಯವನ್ನು ಓದ್ತಿದ್ದೀರಾ ಅನ್ಕೊಳ್ಳಿ. ಅದನ್ನು ನೀವು ಕೇವಲ 5 ನಿಮಿಷ ಸ್ಟಡಿ ಮಾಡ್ತೀರಾ. ಅದು ಅರ್ಥ ಆಗಲಿಲ್ಲ ಅಂದರೆ ಬೇರೆ ವಿಷಯ ಪ್ರಾರಂಭ ಮಾಡ್ತೀರಾ. ಮತ್ತೆ ವಿಷಯ ಮೊದಲಿನಿಂದ ಪ್ರಾರಂಭ ಮಾಡ್ತೀರಾ. ಸ್ವಲ್ಪ ಸಮಯ ಸ್ಟಡಿ ಮಾಡ್ತೀರಾ. ಅದು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಬೇರೆ ವಿಷಯವನ್ನು ಪ್ರಾರಂಭ ಮಾಡ್ತೀರಾ ಅಥವಾ ಬೇರೆ ಕೆಲಸ ಮಾಡಲು ಪ್ರಾರಂಭ ಮಾಡ್ತೀರಾ. ಮತ್ತೆ ನಿಮ್ಮ ಎಲ್ಲ ಎನರ್ಜಿ, ಫೋಕಸ್, ಟೈಮ್ ಆ ಕೆಲಸದಲ್ಲಿ ಹಾಕ್ತೀರಾ. ಅದರಲ್ಲೂ ನಿಮಗೆ ಆಸಕ್ತಿ ಬರಲಿಲ್ಲ ಅಂದರೆ ನಿಮ್ಮ ಕೆಲಸ ಪದೇ ಪದೇ ಬದಲಾಯಿಸ್ತಾ ಹೋಗ್ತೀರಾ. ಇದರಿಂದ ನಿಮ್ಮ ಟೈಮ್, ಎನರ್ಜಿ ಮತ್ತು ಫೋಕಸ್ ಎಲ್ಲವೂ ಹಾಳಾಗುತ್ತೆ. ಆದರೆ ಓದುವುದು ಮಾತ್ರ ಆಗೋದಿಲ್ಲ. ಅದಕ್ಕೆ ಒಂದೇ ಸಮಯದಲ್ಲಿ ಒಂದೇ ಕೆಲಸ ಮಾಡಿ. ಯಾವ ವಿಷಯವನ್ನ ಓದೋದಕ್ಕೆ ಪ್ರಾರಂಭ ಮಾಡ್ತೀರಾ ಅದು ಎಷ್ಟೇ ಕಠಿಣವಾಗಿರಲಿ ಅದನ್ನು ಓದೇ ಮುಗಿಸ್ಬೇಕು. ಯಾಕಂದರೆ ಅದು ಪರೀಕ್ಷೆಯ ದೃಷ್ಟಿಯಿಂದ ಮುಖ್ಯನೇ ಆಗಿರುತ್ತೆ. ಈ ಕಠಿಣ ವಿಷಯವನ್ನ ನೀವೇನಾದರೂ ಓದಿ ತಿಳ್ಕೊಂಡ್ಬಿಟ್ರೆ ಮುಂದಿನ ವಿಷಯ ಓದಲಿಕ್ಕೆ ಮತ್ತಷ್ಟು ಮೋಟಿವೇಶನ್ ಹೆಚ್ಚಾಗತ್ತೆ. ತಿಳಿತಿಲ್ಲ, ಅರ್ಥ ಆಗ್ತಿಲ್ಲ ಅಂತ ಪದೇ ಪದೇ ವಿಷಯಗಳನ್ನು ಚೇಂಜ್ ಮಾಡೋದ್ರಿಂದ ಯಾವ ವಿಷಯನೂ ಮನಸ್ಸಿನಿಂದ ಓದೋದಕ್ಕೆ ಆಗೋದೇ ಇಲ್ಲ. ಸೆಕೆಂಡ್ ಪಾರ್ಟ್, ಪಾಯಿಂಟ್ ನಂಬರ್ 1, ಬ್ಲರ್ಡ್ ರೀಡಿಂಗ್ ಅಂದರೆ ಫೇಕ್ ಸ್ಟಡಿ. ಒಂದು ವೇಳೆ ನೀವು ಪುಸ್ತಕ ಓಪನ್ ಮಾಡಿ 10 ನಿಮಿಷದವರೆಗೆ ಪುಟಗಳನ್ನು ಕೇವಲ ನೋಡ್ತಾ ಇದ್ರೆ ನೀವು ಓದ್ತಾ ಇಲ್ಲ, ಬದಲಾಗಿ ಪ್ರಿಟೆಂಡ್ ಮಾಡ್ತಿದ್ದೀರಾ. ಇಂಟೆನ್ಷನ್ ಇಲ್ಲದೆ ರೀಡಿಂಗ್ ಮಾಡುವುದು ಬ್ರೇನ್ ಅನ್ನ ಸ್ಲೀಪಿಂಗ್ ಮೋಡ್ನಲ್ಲಿ ಹಾಕತ್ತೆ. ನಿಜವಾಗಿ ಓದುವ ಪ್ರೊಸೆಸ್ ಪ್ರಾರಂಭ ಆಗೋದೇ ಇಲ್ಲ. ಅದಕ್ಕೆ ಟಾಪರ್ ಏನ್ ಮಾಡ್ತಾರಂದ್ರೆ, ಒಂದು ಪ್ಯಾರಾಗ್ರಾಫ್ ಓದಿದ ಮೇಲೆ ಫಾಸ್ ತಗೊಳ್ತಾರೆ ಮತ್ತು ಯೋಚನೆ ಮಾಡ್ತಾರೆ, ಒಂದ್ ವೇಳೆ ನಾನೊಬ್ಬ ಟೀಚರ್ ಆಗಿದ್ರೆ ವಿದ್ಯಾರ್ಥಿಗಳಿಗೆ ಇದನ್ನ ಹೇಗ್ ಅರ್ಥ ಮಾಡಿಸ್ತಿದ್ದೆ ಅಂತ. ಅದಕ್ಕೆ ಪ್ರತಿಯೊಂದು ಪ್ಯಾರಾಗ್ರಾಫ್ ಓದಿದ ನಂತರ ತಮ್ಮನ್ನ ತಾವು ಟೆಸ್ಟ್ ಮಾಡಿ ರೀಡ್, ಫಾಸ್, ರೀಕಾಲ್, ಮೂವ್ ಆನ್, ಕೇವಲ ಇಷ್ಟೇ ಬದಲಾವಣೆ ಮಾಡಿ. ಇದು ನಿಮ್ಮ ಓದುವ ರೀತಿಯನ್ನು 2x ವೇಗ ಮಾಡುತ್ತೆ. ಪಾಯಿಂಟ್ ನಂಬರ್ 2, ಬ್ಲರ್, ರಿಕಾಲ್, ಬರ್ನ್. ಉದಾಹರಣೆಗೆ ನೀವು ಒಂದು ಪುಟ ಓದ್ತೀರಾ, ಅದನ್ನ ಕೇವಲ ಅರ್ಥ ಮಾಡ್ಕೊಳ್ತೀರಾ, 3ನೆಯ ದಿನ ಪೂರ್ತಿ ಮರೆತು ಬಿಡ್ತೀರಾ. ಯಾಕೆಂದ್ರೆ ನೀವು ಆ ಪೂರ್ತಿ ಇನ್ಫಾರ್ಮೇಶನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಟಾಪರ್ಸ್ ಯೂಸ್ ಮಾಡ್ತಾರೆ 3 ಲೇಯರ್ ರಿಟೆನ್ಷನ್. ಮೊದಲನೆಯದಾಗಿ ಬ್ಲರ್ ಝೋನ್. ಮೊದಲು ಓದುವಾಗ 50% ಅರ್ಥ ಮಾಡ್ಕೊಳ್ಬೇಕು. ಹೌದು, ಮೊದಲು ಓದುವಾಗ 50% ಓದುವುದು ತುಂಬಾ ಕಷ್ಟ ಅನ್ಸತ್ತೆ. ಹಾಗಾಗಿ ಸರಿಯಾದ ಓದುವ ಪ್ರಯತ್ನ ಮಾಡಿ 50% ಚಾಪ್ಟರ್ ಅರ್ಥ ಆಗತ್ತೆ. ಎರಡನೆಯದಾಗಿ ರೀಕಾಲ್ ಝೋನ್. ಮೊದಲು ಓದಿ ನಂತರ ನೋಡದೆ ಓದಿದ್ದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನ ಮಾಡಿ. ಇದನ್ನು ಮಾಡಲು ಓದಿರೋದು ಬರೆಯಬೇಕು. ಓದಿರೋದು ಅಕ್ಷರಗಳ ಮೂಲಕ ಆಚೆ ಬಂದ್ರೆ ಆ ಮಾಹಿತಿ ಮೈಂಡಲ್ಲಿ ಪ್ರಿಂಟ್ ಆಗಿರುತ್ತೆ. ಮೂರನೆಯದಾಗಿ ಬರ್ನ್ ಝೋನ್. ಓದಿರೋದು ಬೇರೆಯವರಿಗೆ ಹೇಳಿ ಮೆಮೊರಿಯನ್ನ ಲಾಕ್ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ. ನೋಡಿ, ಯಾವುದೋ ಒಂದು ಮಾಹಿತಿಯನ್ನ ನೀವು ಓದಿದ್ದು ಅದು ಬೇರೆಯವರಿಗೆ ಹೇಳಲು ಆಗದಿದ್ದರೆ ಆ ಮಾಹಿತಿ ನಿಮಗೆ ಸರಿಯಾಗಿ ಅರ್ಥ ಆಗಿಲ್ಲ ಎಂದರ್ಥ. ಅದಕ್ಕೆ ಪ್ರತಿ ಸಲ ವಿಷಯವನ್ನು ಬೇರೆ ಬೇರೆ ರೀತಿಯಲ್ಲಿ ಡಿವೈಡ್ ಮಾಡಿ ಓದುವುದು ಕೇವಲ ಇನ್ಪುಟ್ ಆಗಬಾರ್ದು, ಬದಲಾಗಿ ಔಟ್ಪುಟ್ ಸಹ ಆಗಿರಬೇಕು.